ಹಾಯ್ ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳತ್ತಿದ್ರಿ. ಈಗೇನೈತಿ 2 ದಿನದ ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೊಟ್ಟಿನಿ. ಆ ವಿಡಿಯೋ ತೆಳಗೆ ಏನೈತಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡತ್ತಿದ್ರಿ. ನಿಮ್ಮ ಕಮೆಂಟ್ಸ್ಗಳನ್ನು ತೆಗೆದುಕೊಂಡು ಏನೈತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ. ನಿಮಗೆ ಏನೇನು ಡೌಟ್ಸ್ ಅದಾವ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಯುವ ನಿಧಿ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಸೆಲ್ಫ್ ಡಿಕ್ಲರೇಷನ್ ಮತ್ತು ಅಮೌಂಟ್ ಯಾವಾಗ ಕ್ರಿಯೇಟ್ ಆಗತ್ತಿ, ರಿಲೀಸ್ ಆಗಿಲ್ಲದ ಅಮೌಂಟ್ ರಿಲೀಸ್ ಆಗಿದ್ದಿಲ್ಲ ಅಂದ್ರೆ ಏನು ಮಾಡಬೇಕು, ಈ ರೀತಿಯಾಗಿ ಏನೈತಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತಾನ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಪ್ರತಿಯೊಂದು ಅಭ್ಯರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದರೆ ಯುವ ನಿಧಿ ಬಗ್ಗೆ ಏನೇ ಅಪ್ಡೇಟ್ ಬಂದರು, ಮೇನಾಗಿ ಇಂಪಾರ್ಟೆಂಟ್ ಏನಾದರೂ ಅಪ್ಡೇಟ್ ಬಂದರೆ ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತಾ ಇರೋದು, ನಿಮ್ಗೆ ನೋಡ್ಕೊಳ್ಳೋಕೆ ಈಸಿ ಆಕೈತಿ. ಇಲ್ಲಿ ನೋಡಿರಿ, ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಈಗ ಏನೈತಿ ಡಿಸೆಂಬರ್ ತಿಂಗಳದ ಏನೈತಿ ಜನವರಿ ತಿಂಗಳದ ಅಮೌಂಟ್ ಕ್ರೆಡಿಟ್ ಆಗಿರ್ತೈತಿ. ಡಿಸೆಂಬರ್ ಮತ್ತು ಏನೈತಿ ಜನವರಿ ತಿಂಗಳದಾಗ ಅಮೌಂಟ್ ಕ್ರೆಡಿಟ್ ಆಗಿರ್ತೈತಿ. ಮತ್ತು ಏನೈತಿ ಮಣ್ಣು ಹಿಡಿದು ಏನೈತಿ 24ನೇ ತಾರೀಕು ಹಿಡಿದು ಏನೈತಿ ಅಮೌಂಟ್ ಕ್ರೆಡಿಟ್ ಆಗತ್ತೈತಿ. ಅದು ಯಾವ ತಿಂಗಳದಂದ್ರೆ ಜನವರಿ ತಿಂಗಳದ. ಜನವರಿ ತಿಂಗಳದ ಏನೈತಿ ಮಾರ್ಚ್ ತಿಂಗಳದಾಗ ಅಮೌಂಟ್ ಕ್ರೆಡಿಟ್ ಆಗೈತಿ. 25ನೇ ತಾರೀಕು ಕ್ರೆಡಿಟ್ ಆಗೈತಿ. 26 ಈ ರೀತಿಯಾಗಿ ಏನೈತಿ ಡೇ ಬೈ ಡೇ. ಒಮ್ಮೆ ಏನೈತಿ ಎಲ್ಲ ವಿದ್ಯಾರ್ಥಿಗಳು ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಒಮ್ಮೆ ಏನೈತಿ ಎಲ್ಲ ವಿದ್ಯಾರ್ಥಿಗಳು ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಡೇ ಬೈ ಡೇ ಒಬ್ರಿಗೆ 24ಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿರ್ತೈತಿ, ಅವ್ರಿಗೆ 25, 26, 27 ಈ ರೀತಿಯಾಗಿ ಏನೈತಿ ಅಮೌಂಟ್ ಕ್ರೆಡಿಟ್ ಆಗಿರ್ತೈತಿ. ಯಾರು ಏನೈತಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೋರಿ. ಏನೈತಿ ಬ್ಯಾಲೆನ್ಸ್ ಇನ್ನೊಮ್ಮೆ ಚೆಕ್ ಮಾಡ್ಕೋರಿ. ಅಮೌಂಟ್ ಏನೈತಿ ಕ್ರೆಡಿಟ್ ಆಗಿರ್ತೈತಿ. ಮತ್ತು ಯಾರಿಗೆ ಕ್ರೆಡಿಟ್ ಆಗಿಲ್ಲ ಅವ್ರು ಏನೈತಿ ಕಮೆಂಟ್ ಮಾಡಿರಿ ಅಥವಾ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಮಗೆ ಹೇಳ್ತೀನಿ ಯಾವ ರೀತಿಯಾಗಿ ಅದ್ರ ಬಗ್ಗೆ ಏನೈತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಅಂತೇಳಿ. ಯಾರಿಗೆ ಕ್ರೆಡಿಟ್ ಆಗಿಲ್ಲ ಏನೈತಿ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಏನಪ್ಪ ಅಂದ್ರೆ ನ್ಯೂ ಅಪ್ಲಿಕೆಂಟ್ಸ್ ಬಗ್ಗೆ ಕೇಳ್ತಿದ್ರಿ. ನ್ಯೂ ಅಪ್ಲಿಕೆಂಟ್ಸ್ ಏನೈತಿ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗತ್ತೆ ಅಂತೇಳಿ. ಇಲ್ಲಿ ನೋಡಿರಿ, ನ್ಯೂ ಅಪ್ಲಿಕೇಶನ್ ಹಾಕಿದ್ರೆ ಇವತ್ತೇನೈತಿ ಅಪ್ಲಿಕೇಶನ್ ಹಾಕಿದ್ರೆ ತಿಳ್ಕೊರಿ. ಇವತ್ತಷ್ಟ ಏಪ್ರಿಲ್ 1ನೇ ತಾರೀಕು ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಈ ಡೇಟ್ ಹಿಡಿದ, ಈಗ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಹಿಡಿದು 6 ತಿಂಗಳ ಟೈಮ್ ತೆಗೆದುಕೊಳ್ತೈತಿ ನಿಮ್ಗೆ ಫಸ್ಟೇ ಅಮೌಂಟ್ ರಿಲೀಸ್ ಆಗಾಕ. ಈ ಏಪ್ರಿಲ್ 1ನೇ ತಾರೀಕಿಂದ ತೆಗೆದುಕೊಂಡು ಏಪ್ರಿಲ್ 1ರಿಂದ ತೆಗೆದುಕೊಂಡ್ರೆ ಇಲ್ಲಿ ಏಪ್ರಿಲ್ 1ರಿಂದ 6 ತಿಂಗಳ ಏನೈತಿ ಟೈಮ್ ತೆಗೆದುಕೊಂಡು ನಿಮ್ಗೆ ಫಸ್ಟ್ ಅಮೌಂಟ್ ರಿಲೀಸ್ ಆಕೈತಿ. ಫಸ್ಟ್ನೇ ಅಮೌಂಟ್ ರಿಲೀಸ್ ಆತನೇ ಐತಿ. ನೆಕ್ಸ್ಟ್ ಮಂತ್ ಹಿಡಿದೈತಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊತಾ ಹೋಗ್ಬೇಕು. ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊತಾ ಹೋಗ್ಬೇಕು ಕಡ್ಡಾಯ ಅದ. ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇದ್ದಲ್ಲಿ ಅಮೌಂಟ್ ಕ್ರೆಡಿಟ್ ಆಗಂಗಿಲ್ಲ. ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇದ್ದಲ್ಲಿ ಅಮೌಂಟ್ ಕ್ರೆಡಿಟ್ ಆಗಂಗಿಲ್ಲ. ಕೇವಲ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯ ಇರ್ತೈತಿ. ಅದ ಪ್ರತಿಯೊಂದು ಅಭ್ಯರ್ಥಿಗಳು ಏನೈತಿ ನಿಮ್ಗೆ ಅದ್ರ ಬಗ್ಗೆ ಕೂಡ ನೀವು ಅಪ್ಡೇಟ್ ಇರ್ತದೆ. ಏಪ್ರಿಲ್ ಕೂಡ ಯಾವಾಗ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಕೈತಿ ಅಂತೇಳಿ. ಈಗ ಏನೈತಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ರೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಕೈತಿ, ಇಲ್ಲಿಕ್ಕೆ ಅಮೌಂಟ್ ಕ್ರೆಡಿಟ್ ಆಗಂಗಿಲ್ಲ. ಇದು ಒಂದು ಆಯ್ತು. ಮತ್ತು ಕೆಲವೊಂದು ವಿದ್ಯಾರ್ಥಿ ಏನು ಕೇಳ್ತಿದ್ರು ಅಂದ್ರೆ, ಈಗ ಯುವ ನಿಧಿ ಬಗ್ಗೆ ಬರೋದಾದ್ರೆ ಯುವ ನಿಧಿದ ಅವಧಿ ಎಷ್ಟೈತಿ ಅಂದ್ರೆ 2 ವರ್ಷ ಐತಿ, 24 ಕಂತು ಐತಿ. ಕೆಲವೊಂದು ವಿದ್ಯಾರ್ಥಿಗಳು ಏನೈತಿ 24 ಕಂತುಗಳು ಕರೆಕ್ಟ್ ಆಗಿದ್ದು ಅಂದ್ರೆ 24 ಕಂತುಗಳು ಏನೈತಿ ಕರೆಕ್ಟಾಗಿ ಅಮೌಂಟ್ ಕ್ರೆಡಿಟ್ ಆಗಿದ್ರೆ ಅಂದ್ರೆ 2 ವರ್ಷ ಆದಮೇಲೆ ಯುವ ನಿಧಿ ಅಮೌಂಟ್ ಸ್ಟಾಪ್ ಆಕೈತಿ. 2 ವರ್ಷ ಆದಮೇಲೆ ಏನೈತಿ ಯುವ ನಿಧಿ ಸ್ಟಾಪ್ ಆಕೈತಿ. ಅದರೊಳಗೆ ಏನೈತಿ ಒಬ್ಬರು 18 ಕಂತ, 19, 20 ಈ ರೀತಿಯಾಗಿ ಅಮೌಂಟ್ ಕ್ರೆಡಿಟ್ ಆಗಿದ್ದು ಅಂದ್ರೆ ಏನೈತಿ ಅವ್ರಿಗೆ ಏನೈತಿ 24 ಕಂತು ಆಗುತ್ತಾನೆ ಐತಿ ಅಮೌಂಟ್ ಕ್ರೆಡಿಟ್ ಆಗತ್ತೈತಿ. 24 ಕಂತು ಆಗುತ್ತಾನೆ ಐತಿ ಅಮೌಂಟ್ ಕ್ರೆಡಿಟ್ ಆಗತ್ತೈತಿ. ಸೊ ಇದೊಂದು ಅಥವಾ ಯುವ ನಿಧಿ ಬಗ್ಗೆ ಏನೈತಿ ಅಫಿಷಿಯಲ್ ಆಗಿರುವಂಥ ನೋಟಿಸ್ನ ಬಂದಿಲ್ಲ. ಅದೇನು 2 ವರ್ಷಕ್ಕೆ ಏನು ಐತೋ ಏನು ಎಕ್ಸ್ಟೆಂಡ್ ಆಕೈತೋ ಏನೈತಿ ಅದನ್ನ ಏನೈತಿ ಮುಂದುವರಿಸ್ತಾರೋ ಇನ್ನು ಅದ್ರ ಬಗ್ಗೆ ಏನೈತಿ ಅಫಿಷಿಯಲ್ ಆಗಿರುವಂಥ ಏನೈತಿ ನೋಟಿಸ್ ಏನು ಬಂದಿಲ್ಲ. ನಿಮಗೇನಾದ್ರೂ ಮತ್ತೇನು ನೋಟಿಸ್ ಬಂತಂದ್ರೆ ಅದು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಏನೈತಿ ಅದನ್ನೇನು ಕಂಟಿನ್ಯೂ ಮಾಡ್ತಾರೆ ಎಷ್ಟು ಸ್ಟಾಪ್ ಮಾಡ್ತಾರೋ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಇದ್ರ ಜೊತೆಗೆ ಏನೈತಿ ನಾ ಫೆಬ್ರವರಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಫೆಬ್ರವರಿ ಕ್ರೆಡಿಟ್ ಆಗಿಲ್ಲ, ಮಾರ್ಚ್ ಇನ್ನೇ ಫೆಬ್ರವರಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಮಾರ್ಚ್ ಕ್ರೆಡಿಟ್ ಆಗಿಲ್ಲ. ಅದೇನೈತಿ ಫೆಬ್ರವರಿದ ಏನೈತಿ ಈ ತಿಂಗಳ ಅಮೌಂಟ್ ಕ್ರೆಡಿಟ್ ಆಕೈತಿ. ಫೆಬ್ರವರಿದ ಏನೈತಿ ಈ ತಿಂಗಳ ಅಮೌಂಟ್ ಕ್ರೆಡಿಟ್ ಆಕೈತಿ. ನಿಮ್ಮ ಡೇಟ್ ಕೂಡ ಹೇಳ್ತಾನೆ ಅಲ್ಲಿ ಅಫಿಷಿಯಲ್ ಆಗಿ ಅವರು ಏನೈತಿ ವೆಬ್ಸೈಟ್ ಹೋಗಿ ನೋಡ್ರೆ 25ನೇ ತಾರೀಕು ಒಳಗಾಗಿ ಅಮೌಂಟ್ ಕ್ರೆಡಿಟ್ ಆಕೈತಿ ಅಂತ ಹೇಳಿ ಅದರ ಅಫಿಷಿಯಲ್ ನೋಟಿಸ್ ಒಳಗೆ ಇದ್ದಿರ್ತೈತಿ. ಅದ್ರ ಏನೈತಿ ಅಷ್ಟು ಕರೆಕ್ಟ್ನೇ ಇರಂಗಿಲ್ಲ. 26 ಆಕೈತಿ, 27 ಈ ರೀತಿಯಾಗಿ ಏನೈತಿ ಹೆಚ್ಚು ಕಡಿಮೆ ಹಾಕಿರ್ತಿರ್ತೈತಿ. ನಿಮಗೆ ಒಂದು ಡೇಟ್ ಹೇಳ್ತಾನೆ ಎಕ್ಸಾಕ್ಟಾಗಿ ಯಾವಾಗ ಏನೈತಿ ಫೆಬ್ರವರಿ ಮಂತದ ಅಮೌಂಟ್ ಕ್ರೆಡಿಟ್ ಆಕೈತಿ ಅಂತೇಳಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಬರ್ರಿ. ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಇದನ್ನು ಬಿಟ್ಟು ನಿಮ್ಗೆ ಏನೇ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇದ್ರ ಮೇಲೆ ಏನೈತಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.